ನಿಮ್ಮ ಕಡೆಯಿಂದ ಏನಾದ್ರು ಮಾತಾಡೋದಿದ್ರೆ ಸರಳವಾಗಿ ಮಾತಾಡ್ಬೋದು. ಎಲ್ಲರೂ ತಿಂಡಿ ಎಲ್ಲ ತಿಂದ್ರಿ ಅನ್ಕೋತೀನಿ. ಸರ್ ಬರ್ತಡೆಗೆ ಏನೇನು ಅನೌನ್ಸ್ಮೆಂಟ್? ಕೊಟ್ಬಿಡಿ ಸರ್, ಮೈಕ್ ಕೊಟ್ಬಿಡಿ ಸರ್. ಅದು ಸರ್ ಈಗ 28ರಿಂದ 29 ಕಾಲಿಡ್ತಾ ಇದ್ದೀನಿ ಮತ್ತೆ. ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು. ಇನ್ನೇ 30 ವರ್ಷಕ್ಕೆ 1 ವರ್ಷ ಹಿಂದೆ ಇದ್ದೀನಿ. ಸತತವಾಗಿ ಹಾಗೆ ನಡ್ಕೊಂಡು ಬರ್ತಾರೆ, ಹಾಗೆ ಇರುತ್ತೆ. ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್, ಇದ್ದೇ ಇರುತ್ತೆ. ನಮ್ಮ ಆಸೆಗಳು ಬೇರೆ ಇರ್ತವೆ. ಇದೇ ಥರ ಆಗಬೇಕು, ರಿಲೀಸ್ ಇದೇ ಥರ ಆಗಬೇಕು, ವರ್ಷಕ್ಕೆ 2 ಮಾಡಬೇಕು, 3 ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲೇ ಹೊರಡ್ತೀವಿ. ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ, ನಿರ್ಮಾಪಕರು ಒಬ್ಬ ಇರ್ತಾರೆ, ನಿರ್ದೇಶಕರು ಒಬ್ಬ ಇರ್ತಾರೆ, ಕಲಾವಿದರು ಇರ್ತಾರೆ, ಲೊಕೇಶನ್ಸ್ ಇರ್ತಾರೆ. ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡಬಾರ್ದು ಅನ್ನೋ ಅಹಮಿಂದಲ್ಲ. ಸೊ ಇದು ಒಂದು ಇನ್ಸಿಡೆಂಟ್ ನಡೆದ್ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ರೆ ನನ್ನನ್ನು ಸಿನಿಮಾಕಿನ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲ. ಸೊ ಅಲ್ಲೂ ಹೇಳೋಕ್ಕೆ ಭಯ ಆಗ್ತಾ ಇದೆ ನನಗೆ. ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್. ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಡ್ಬಂದ ನಾನು at a time. But I think I will break that rule. That one thing I will tell you, that I will break that rule, that I will not be doing one cinema at a time. I might be doing 2 or 3 at a time depending on their schedules. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ. ಈ ಥರ ಮನೇಲಿ ಕೂತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ತಪ್ಪುತ್ತೆ. ಬಹುಶಃ ಇಲ್ಲ ಸರ್, 2 ವರ್ಷ ಮೇಲೆ. ಸರ್ ಅವ್ರಿಗೆ ಮಾತ್ರ ಅಲ್ಲ, ನನಗೂ ಇದೆ ಆಸೆ ಬೇಗ ಬರಬೇಕು ಅಂತ. ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಅಣ್ಣ ಹೇಗಿದ್ದೀರಾ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಬಂದು ಫೋಟೋ ಆಟೋಗ್ರಾಫ್ ಅನ್ನೋರು ಈಗ ಹೇಗೆ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಅವರು. ಸೊ ಅದೆಲ್ಲ ಮರ್ಕೋದಕ್ಕಿಂತ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ. ಸೊ ಇಟ್ ಈಸ್ ದೇರ್ ಸರ್, ಇಟ್ ಈಸ್ ದೇರ್ ಹಿಯರ್. ಯಾರು ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಯಾರು ಎಷ್ಟೇ ಹೆಸರು ಮಾಡಿರಲಿ, ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ತಾ ಇರೋದು ನಮ್ಮ ಕರ್ತವ್ಯ. ಅದನ್ನು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಡಿಲೇ ಆಗಿದೆ. ಸೊ ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್. ಬಟ್ ಇಟ್ ವಿಲ್ ಬಿ ದೇರ್. ಇಟ್ ಈಸ್ ಆಲ್ಮೋಸ್ಟ್ ಫಿನಿಶ್ಡ್. ಇಟ್ ವಿಲ್ ಬಿ ಡನ್ ಸೂನ್. ಸರ್ ಒಂದು ಸಣ್ಣ ಕನ್ಫ್ಯೂಷನ್ ಅಂದರೆ ಈಗ ನೀವು ಅಂತ್ಯದಲ್ಲಿದ್ದೀರೋ ಮಧ್ಯದಲ್ಲಿದ್ದೀರೋ ಅಂತದ್ದು ಅದರ ಪ್ರಕಾರ ಮಧ್ಯದ ಪಕ್ಕದಲ್ಲಿ ಅಂದ್ಕೊಳ್ಳಿ. ಅಲ್ಲೇ ಇದ್ದೀವಿ ಸರ್, ಅಲ್ಲೇ ಇದ್ದೀವಿ ಬಂದ್ಬಿಟ್ಟು. ಚಾನ್ಸಸ್ ಆರ್ ದೇರ್ ಸರ್. ಅಂದರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ, ಕೆಲವು ವಿಚಾರಗಳು ಕೆಲವೊಂದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ ಸೊ ಐ ಥಿಂಕ್ ಹೇಳೋ ರೀತಿ, ಹೇಳೋ ಬಾಯಿಗಳು ಅಲ್ಲಿಂದ ಬಂದರೆ ಚಂದ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಇವತ್ತಿಗೆ ಪ್ರತಿಯೊಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳಬೇಕಾದ್ರೆ ಇಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಪಟ್ಟಂತೆ ನಾನು ಒಂದು ವಿಚಾರ ಕೊಡೋಕ್ಕೂ, ಹೇಳೋ ರೀತಿಯಲ್ಲಿ ಹೇಳೋಕ್ಕೂ ವ್ಯತ್ಯಾಸ ಇದೆ. ಸೊ ಅದು ಅಲ್ಲಿಂದ ಬಂದರೆ ಚಂದ. ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ. ಆ್ಯಂಡ್ ಅದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಐ ಥಿಂಕ್ ಅದಕ್ಕೊಂದು ಡೆಕೋರಮ್ ಅಂತ ಇದೆ, ಅದಕ್ಕೊಂದು ಕನ್ಫರ್ಮೇಷನ್ ಅಂತ ಇದೆ. ಬರೋ ರೀತಿಯಲ್ಲಿ ಬಂದರೆ ಇಟ್ ವಿಲ್ ಬಿ ಬೆಟರ್.